ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಫ್ರೀ ಆಗಿರೋ ಟೈಮಲ್ಲಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನನಗೆ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು ಒಂದು ತುಂಬ ದಿನದ ಕನಸಿದು. ನಾನು ಆ್ಯಕ್ಚುಲಿ ಫಸ್ಟ್ 2016ಇಂದನೇ ನಾನು ಅಂದ್ಕೊಳ್ತಾ ಇದ್ದೆ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ನನಗೆ ಆಗಿರಲಿಲ್ಲ ಇಲ್ಲಿ ತನಕ. ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಆದರೂ ನನಗೆ ಇದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಎಲ್ಲ ಸಿಗ್ತಾ ಇಲ್ಲ. ಆದರೂ ಫ್ರೀ ಆಗಿರೋ ಟೈಮಲ್ಲಿ, ಯಾಕಂದರೆ ತುಂಬ ಇಷ್ಟ ಆಗಿರೋವಂಥದ್ದಲ್ಲ ಇದು, ಅದರಿಂದ ಫ್ರೀ ಆಗಿರೋವಂಥ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಇಲ್ಲಿ ಟೆಕ್ಸ್ಟ್ ಮಾರ್ಟ್ ಅಂತ ಇದೆ ಫ್ರೆಂಡ್ಸ್, ಬೆಂಗಳೂರು RBI ಲೇಔಟಲ್ಲಿ. ಸೊ ನಾವು ಆಲ್ಮೋಸ್ಟ್ ಅಲ್ಲೆಲ್ಲ ಶಾಪಿಂಗ್ ಇಲ್ಲೇ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಪಾಪುಗೆ ಎಲ್ಲ ಬಟ್ಟೆನ ನಾನು ಇಲ್ಲೇ ತೆಗೆದಿರೋದು. ತುಂಬ ರೀಸ್ನಬಲ್ ಆಗಿದೆ. ಹಾಗೆ ಡೈಲಿ ವೇರ್ಗೆ ಎಲ್ಲ ಪಾಪುಗೆ ತುಂಬ ಕಂಫರ್ಟೇಬಲ್ ಆಗಿರುವಂಥ ಕ್ಲಾತ್ಸ್ ಇದೆ. ಸೊ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀನಿ ಇದನ್ನು. ಅಂದರೆ ಇಲ್ಲಿ ತನಕ ತೊಗೊಂಡಿರೋದು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ತೊಗೊಂಡಿರೋದು. ನನಗಂತೂ ತುಂಬಾ ಇಷ್ಟ ಆಗಿದೆ. ತುಂಬ ರೀಸ್ನಬಲ್ ಪ್ರೈಸಲ್ಲೂ ಇದೆ ಆ್ಯಂಡ್ ಫುಲ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ಸ್ ಇದು. ಅದರಿಂದ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫ್ಲೋರಲ್ಲಿ ಫುಲ್ಲು ಚಿಲ್ಡ್ರನ್ಸ್ದೇ ಇದೆ. ಎಲ್ಲ ಐಟಮ್ಸ್ ಮೀನ್ಸ್ ಕ್ಲಾತೇನೆ ಇಲ್ಲಿ ಎಲ್ಲ ಕ್ಲಾತೇನೆ ಜಾಸ್ತಿ ಇರೋವಂಥದ್ದು. ಈ ಕ್ಲಾತ್ ಅದು ಬಿಟ್ಟರೆ ಫಸ್ಟ್ ಫ್ಲೋರಲ್ಲಿ ಫುಟ್ವೇರ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಇನ್ನು ಲೇಡೀಸ್ ಸೆಕ್ಷನ್ ಆ್ಯಂಡ್ ಥರ್ಡ್ ಫ್ಲೋರ್ ಜೆಂಟ್ಸ್ ಸೆಕ್ಷನ್ ಈ ಥರ ಇದೆ. ಸಪ್ರೇಟ್ ರೇಟ್ ಅಂತೂ ತುಂಬ ರೀಸ್ನಬಲ್ ಆಗಿ ಇರುತ್ತೆ. ಸೊ ನಾವು ಗ್ರೌಂಡ್ ಫ್ಲೋರಲ್ಲಿ ಪಾಪುಗೆ ಏನು ಬೇಕು ಎಲ್ಲ ಐಟಮ್ಸ್ನ ತಗೊಂಡು ನೆಕ್ಸ್ಟು ನಮ್ಮ ಹಸ್ಬೆಂಡ್ಗೆ ಟಿ ಶರ್ಟ್ ತೊಗೋಬೇಕಿತ್ತು ಆ್ಯಂಡ್ ಸ್ಲಿಪ್ಪರ್ ಕೂಡ ತೊಗೋಬೇಕಿತ್ತು. ಅದಕ್ಕೆ ನೋಡೋಣ ಅಂತ ಹೋದ್ವಿ. ಸೊ ಇದೊಂದು ಜರ್ಕಿನ್ ನೋಡಿದೆ, ಬಟ್ ರೇಟ್ ತುಂಬ ಕಾಸ್ಟ್ಲಿ ಅನಿಸ್ತು, ಅರೌಂಡ್ 900 ರುಪೀಸ್. ಅದಕ್ಕೆ ನೋಡಿಬಿಟ್ಟು ಸುಮ್ಮನೆ ಆದೆ, ತಗೊಳ್ಳಿಲ್ಲ. ನಾನು ಎಲ್ಲೇ ಹೋದ್ರೂ ನನ್ನ ಕಣ್ಣು ಹೋಗೋದೆ ಫುಲ್ ಕಡಿಮೆ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ರೇಟ್ ಕೂಡ ಕಡಿಮೆ ಇರಬೇಕು, ಆ ಥರದನ್ನೇ ಹುಡ್ಕೋದು ನಾನು. ರೇಟ್ ತುಂಬ ಕಡಿಮೆ ಇದ್ರೂ ಓಕೆ ನನಗೆ, ಯಾಕೆಂದರೆ ನಾನು ಆಲ್ಮೋಸ್ಟ್ ರೀಸ್ನಬಲ್ ಇರೋಂಥದ್ದನ್ನೇ ನೋಡೋದು. ನಾನು ಜಾಸ್ತಿ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಯಾವುದೂ ತೊಗೊಳಕ್ಕೆ ಹೋಗೋಲ್ಲ. ಇವನ್ ನನ್ನ ಡ್ರೆಸ್ ಆದ್ರೂ ಅಷ್ಟೇ, ಇವನ್ ಫುಟ್ವೇರ್ಸ್ ಆದರೂ ಅಷ್ಟೇ ತುಂಬ ಕಡಿಮೆ ಅಂದರೆ ಅರೌಂಡ್ 300 ರುಪೀಸ್ ಒಳಗಡೆ ತೊಗೊಳೋದು ನಾನು ಸ್ಲೀಪರ್ಸ್. ಅದಕ್ಕಿಂತ ಜಾಸ್ತಿ ಎಲ್ಲ ತೊಗೊಳೋದಕ್ಕೆ ಹೋಗೋಲ್ಲ. ಅದರಿಂದ ಎಲ್ಲ ಐಟಮ್ಸು ಅಷ್ಟೇ ರೀಸ್ನಬಲ್ ಆಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಬೇಕಿತ್ತು, ನೋಡಿದೆ ಅದು ಒಂದು ಪರ್ಚೇಸ್ ಮಾಡಿದ್ವಿ. ಸೊ ಯಾವ್ದು ಪರ್ಚೇಸ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಶಾಪಿಂಗ್ ಮುಗಿಸಿ ಬಿಲ್ಲಿಂಗೇ ತುಂಬ ಲೇಟ್ ಆಗುತ್ತೆ. ಬಿಲ್ಲಿಂಗೆಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಔಟ್ಸೈಡ್ ಇದೇನೋ ಮಾರ್ತಾಯಿದ್ರು, ಏನು ಅಂತ ನನಗೂ ಗೊತ್ತಿಲ್ಲ. ಇದು ಸೋಪಾ ಪುಡಿ ಥರ ಇದೆ, ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಇರುತ್ತೆ ಇದು. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಹಾಗೆ ಬರ್ತಾ ಹೋಳಿಗೆ ಮನೆ ಅಂತ ಇದೆ ಇಲ್ಲಿ. ನಾನು ಯಾವಾಗಲೂ ಇಲ್ಲೇ ಹೋಳಿಗೆ ಪರ್ಚೇಸ್ ಮಾಡೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೂಡ 4 ಹೋಳಿಗೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮನೇಲಿ 4 ಜನರಿಗೆ ಒಂದೊಂದು ಅಂತ. ತುಂಬ ಚೆನ್ನಾಗಿರುತ್ತೆ. ರೇಟು ಮೊದಲಿಗಿಂತ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೆರೈಟೀಸ್ದು ಹೋಳಿಗೆ ಕೂಡ ಸಿಗತ್ತೆ ಅಲ್ಲಿ. ಹಾಗೆ ಬರ್ತಾ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಈ ಥರ ದಿನನ ಮುಗಿಸಿದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.